ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವಾಗತ. ಈ ಹೊತ್ತಿನ ಸಂಚಿಕೆಯಲ್ಲಿ ಸಾಣೇಹಳ್ಳಿಯ ಶ್ರೀಮಠದ ಪರಮಪೂಜ್ಯ ಪಂಡಿತಾರಾಧ್ಯ ಸ್ವಾಮೀಜಿಯವರೊಂದಿಗೆ ಒಂದಷ್ಟು ನೇರ ಮಾತುಕತೆಗಳನ್ನು ಮಾತನಾಡುವಂತಹ ಒಂದು ಸಂದರ್ಭ ಇದು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಭಕ್ತಿಯಿಂದ ಸ್ವಾಗತಿಸ್ತೇನೆ. ಬುದ್ಧಿ, ತಮಗೆ ಅಭಿಮಾನದ ಭಕ್ತಿಯ ಸ್ವಾಗತ. ಸಾಣೇಹಳ್ಳಿ ಮಠ ಅಂತ ಹೇಳಿದ್ರೆ ಒಂದು ಹೊಸದನ್ನು, ಒಂದು ವಿನೂತನವಾದದ್ದನ್ನು, ಒಂದು ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಡುವ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೆದು ಬಂದಿದೆ. ಅದಕ್ಕೆ ನಿದರ್ಶನ ಅನ್ನುವ ರೀತಿಯಲ್ಲಿ ಇತ್ತೀಚೆಗೆ ಶ್ರೀಮಠದಿಂದ ನಡೀತಿರುವಂಥ ಶಿವಸಂಚಾರ ನಾಟಕಗಳೇ ಸಾಕ್ಷಿ. ನಾಡಿನಾದ್ಯಂತ ಹೆಸರು ಮಾಡಿರುವ ಈ ನಾಟಕಗಳು ಕೊಡುವ ಜೀವನ ಮೌಲ್ಯಗಳು ಜನರಿಗೆ ಅತ್ಯಂತ ಉಪಯುಕ್ತವಾಗಿದ್ದಾವೆ. ಈ ನಾಟಕದ ಮೂಲಕ ಜಾಗೃತಿ ಮೂಡಿಸುತ್ತಾ ಹೊರಟಿರುವ, ಅನೇಕ ಶಿಬಿರಗಳನ್ನು, ಕಾರ್ಯಾಗಾರಗಳನ್ನು ಮಾಡುತ್ತಾ ಹೊರಟಿರುವ ನಿಮ್ಮಲ್ಲಿ ನಮ್ಮದೊಂದು ವಿನಂತಿಯ ಪ್ರಶ್ನೆ ಬುದ್ಧಿ ಏನು ಅಂತ ಹೇಳಿದ್ರೆ, ಇವತ್ತು ವೀರಶೈವನ ಲಿಂಗಾಯತನ, ವೀರಶೈವ ಧರ್ಮನ ಲಿಂಗಾಯತ ಧರ್ಮನ, ಅಥವಾ ಇವೆರಡೂ ಅಲ್ಲದ ಸ್ವತಂತ್ರ ಲಿಂಗಾಯತ ಧರ್ಮ ಅನ್ನುವಂಥ ಒಂದು ಕೂಗೆದ್ದಿದೆ. ಇದರ ಬಗ್ಗೆ ನಿಮ್ಮ ಒಲವು ಮತ್ತು ನಿಲುವುಗಳೇನು? ಈಗಾಗಲೇ ನಮ್ಮ ಒಲವು ಮತ್ತು ನಿಲುವುಗಳ ಬಗ್ಗೆ ಸಾರ್ವಜನಿಕರಿಗೆ ಗೊತ್ತಾಗ್ಬಿಟ್ಟಿದೆ. ನಮ್ಮ ಲೇಖನಗಳ ಮೂಲಕ, ನಮ್ಮ ಮಾತುಗಳ ಮೂಲಕ. ವೀರಶೈವ ಬೇರೆ, ಲಿಂಗಾಯತ ಬೇರೆ. ವೀರಶೈವ ಶೈವದ ಶಾಖೆ. ಅಲ್ಲಿ ಇನ್ನೂ ಇವತ್ತೇನು ನೀವು ಹಿಂದೂ ಧರ್ಮ ಅಂತ ಹೇಳ್ತಿರಲ್ಲ, ಆ ಧರ್ಮದ ಎಲ್ಲ ಆಚರಣೆಗಳನ್ನು ಒಪ್ಕೊಂಡು ಬಂದಿರುವಂಥದ್ದು ಮತ್ತು ಸ್ಥಾವರ ಪೂಜೆಯನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು. ಒಂದು ಕಾಲದಲ್ಲಿ ಲಿಂಗಾಯತ ವೀರಶೈವ ಎರಡೂ ಒಂದೇ ಅನ್ನುವಂಥ ಭಾವನೆ ಇತ್ತು. ಹೌದು. ಕಾರಣ ಏನು ಅಂತಂದರೆ, ಅವರು ಲಿಂಗಾಯತ ಧರ್ಮದ ಎಲ್ಲ ಆಚರಣೆಗಳನ್ನು ಮಾಡ್ತಾ ಇದ್ದದ್ದು. ಆದರೂ ನೀವು ಹಳ್ಳಿಯಲ್ಲಿ ಹೋಗಿ ನೀವು ಯಾರು ಅಂತ ಕೇಳಿದರೆ ನಾವು ಲಿಂಗಾಯತರು ಅಂತ ಹೇಳ್ತಿದ್ರೆ ಹೊರತಾಗಿ ಯಾರೋ ನಾವು ವೀರಶೈವ ಅಂತ, ಬರವಣಿಗೆಯಲ್ಲಿ ವೀರಶೈವ ಬಂದಿರಬಹುದು. ಹೌದು. ಆದರೆ ಮಾತುಗಳಲ್ಲಿ ಇವತ್ತಿಗೂ ಕೂಡ ಲಿಂಗಾಯತರ ಖಾನಾವಳಿ ಅಂತಲೇ ಬರೀತಾರೆ. ಉತ್ತರ ಕರ್ನಾಟಕದಲ್ಲಿ ಹೋಗ್ರಿ ಅಥವಾ ಬೇರೆ ಎಲ್ಲೇ ನೋಡಿದರೂ ಕೂಡ ಲಿಂಗಾಯತ ಅಂತ ಬರೀತಾರೆ, ವೀರಶೈವ ಖಾನಾವಳಿ ಅಂತ ಈಗ ಶುರುವಾಗಿದೆ. ಆರಂಭದಲ್ಲಿಂದನೂ ಕೂಡ ಲಿಂಗಾಯತ ಎಜುಕೇಷನ್ ಅಸೋಸಿಯೇಷನ್ ಅಂತಲೇ ಬರೀತಾರೆ. ಹಾಗಾಗಿ ಲಿಂಗಾಯತ ಅನ್ನುವಂಥದ್ದು ಹೊಸ ಧರ್ಮ. ಅದನ್ನು ಹುಟ್ಟು ಹಾಕಿದಂಥವರು ಬಸವಣ್ಣವರು. ಅದಕ್ಕಿಂತ ಪೂರ್ವದಲ್ಲಿದ್ದದ್ದು ಈ ವೀರಶೈವ ಧರ್ಮ. ಈ ಹೊಸದೊಂದು ಕಲ್ಪನೆಯನ್ನು, ಅಂದರೆ ವೀರಶೈವರಾದಂಥವರು ಲಿಂಗಾಯತ ಧರ್ಮದ ಆಚರಣೆಗಳಿಗೆ ಒಂದಷ್ಟು ಪೂರಕವಾದಂಥ ಆಚರಣೆಗಳನ್ನು ಮಾಡ್ತಾ ಬಂದು ಇವತ್ತೊಂದು ಸ್ವತಂತ್ರ ಲಿಂಗಾಯತ ಧರ್ಮದ ಪರಿಕಲ್ಪನೆ ಹುಟ್ಟಿದೆ. ಆದರೆ ಇತ್ತೀಚೆಗೆ ಕೆಲವು ಸಂಘಟನೆ ಮತ್ತು ಮಠಾಧೀಶರು ಸೇರಿಕೊಂಡು ಒಂದು ವೀರಶೈವ ಸಮಾಜ ಮಾಡ್ತೀವಿ ಅಂತ ಹೊರಟದ್ದು, ಅಥವಾ ವೀರಶೈವ ಸಮಾವೇಶಗಳನ್ನು ಮಾಡ್ತೀವಿ, ಲಿಂಗಾಯತ ಧರ್ಮ ಅದಲ್ಲ, ನಾವು ಸ್ವತಂತ್ರ ಲಿಂಗಾಯತರು ಅಲ್ಲ ಅನ್ನುವಂಥ ಕೂಗನ್ನು ಎಬ್ಬಿಸಿಕೊಂಡು ಒಂದಷ್ಟು ಸಂಘಟನೆಗಳು ಪ್ರಚಾರಕ್ಕೆ ಹೊರಟಿದ್ದಾವೆ. ಅಂಥವರಿಗೆ ನೀವು ಹೇಳಬಹುದಾದಂಥ ಸಂದೇಶ ಏನು? ಈ ಹಿಂದೆ ದಾವಣಗೆರೆಯಲ್ಲಿ ಒಂದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಮ್ಮೇಳನ ನಡೆದದ್ದು ನಿಮಗೆ ಗೊತ್ತಿರಬೇಕು. ಆ ಸಮ್ಮೇಳನಕ್ಕೆ ನಮ್ಮನ್ನು ಆಹ್ವಾನಿಸಿದ್ರು. ಬಹಳ ಜನರಿಗೆ ಆಶ್ಚರ್ಯ ಆಗಿರ್ಬೇಕು. ಆವಾಗ ಸ್ವಾಮಿಗಳು ಈ ಸಮ್ಮೇಳನಕ್ಕೆ ಹೇಗೆ ಒಪ್ಕೊಂಡ್ರು? ನಾವು ಉದ್ದೇಶಪೂರ್ವಕವಾಗಿ ಒಪ್ಕೊಂಡಿದ್ದು. ಯಾಕೆ ಅಂತಂದರೆ, ನಾವು ಅಲ್ಲಿ ಹೋಗಿ ನಮ್ಮ ಮಾತುಗಳನ್ನು ಪ್ರತಿಪಾದನೆ ಮಾಡಬೇಕು, ನಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟಪಡಿಸ್ಬೇಕು. ಅಲ್ಲೂ ನಾವು ಹೇಳಿದ್ದು ಲಿಂಗಾಯತ ಧರ್ಮನೇ ಬೇರೆ, ವೀರಶೈವ ಧರ್ಮನೇ ಬೇರೆ. ವೀರಶೈವರು ಬದಲಾವಣೆ ಆಗುವಂಥ ಅವಕಾಶ ಇವತ್ತಿಗೂ ಇದೆ. ಹಾಗಾಗಿ ಬಸವ ತತ್ವ ಏನು ಹೇಳಿದೆಯೋ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಬಸವಣ್ಣ ನಮ್ಮ ಧರ್ಮಗುರು ಅಂತ ಹೇಳಬೇಕಾಗಿದೆ. ಆದರೆ ನಾವು ಯಾರ್ಯಾರನ್ನೋ ಧರ್ಮಗುರು ಅಂತ ಹೇಳ್ತೇವೆ. ಅವರು ಅಲ್ಲಿ ಹುಟ್ಟಿದ್ರು, ಇಲ್ಲಿ ಹುಟ್ಟಿದ್ರು, ಎಲ್ಲೇ ಹುಟ್ಟಿದ್ರು ಅಂತ ಹೇಳಿಬಿಡ್ತಾರೆ. ಆದರೆ ಬಸವಣ್ಣವರೇ ಹೇಳ್ತಾರೆ, ಕರ್ಣದಲ್ಲಿ ಜನಿಸಿದವರು ಉಂಟೇ ಜಗದೊಳಗೆ ಅಂತ ಕೇಳ್ತಾರೆ. ಹೆಣ್ಣು ಗಂಡುಗಳ ಸಮಾಗಮದಿಂದ ಒಬ್ಬ ವ್ಯಕ್ತಿಯ ಜನನ ಆಗುತ್ತೆ ಹೊರತಾಗಿ ಇನ್ನೆಲ್ಲೆಲ್ಲಿಂದ ಲಿಂಗೋದ್ಭವರು, ಆವುದ್ಭವರು ಅಂತ ಹೇಳ್ತೇವಲ್ಲ, ಇದು ಎಷ್ಟು ಅವೈಜ್ಞಾನಿಕ. ಇಂಥ ವಿಚಾರಗಳನ್ನು ನಾವು ಅವತ್ತು ಅಲ್ಲಿ ಹೋಗಿ ಪ್ರತಿಪಾದನೆ ಮಾಡಿದ್ದು. ಅಷ್ಟೇ ಅಲ್ಲ, ಆವಾಗಲೇ ನಾವು ಹೇಳಿದ್ದು, ಬಸವಣ್ಣ ಒಂದು ಧರ್ಮದ ಗುರು ಆದಂಥವರು. ಆ ಗುರುವಿಗೆ ನಾವು ಗೌರವ ಕೊಡ್ತಾ ಬಂದರೆ ನಮ್ಮನ್ನು ನಾವು ಬೆಳೆಸ್ಕೊತ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಆಗ ಸ್ವಲ್ಪ ಪರಿವರ್ತನೆ ಆಗಿದ್ದು ನೀವು ಗಮನಿಸಿರ್ಬೇಕು. ಹಾಗಾಗಿ ನಾವು ಅಂಥ ಸಂದರ್ಭಗಳಲ್ಲೂ ಹೋದಾಗ ಕೆಲವರು ಆಕ್ಷೇಪಣೆ ಮಾಡಿದರೂ ಕೂಡ
ನಾವು ಅವ್ರಿಗೆ ಹೇಳಿದ್ದೇನು ಅಂತಂದರೆ ಎಲ್ಲಿ ಕಸ ಇದೆಯೋ ಅಲ್ಲಿ ಕಸಬಾರಿಗೆ ಕೆಲಸ ಇದೆ, ಮತ್ತು ನಾವು ಅಲ್ಲೇ ಕಸ ಹೊಡಿದೇ ಇದ್ದರೆ ಇನ್ನೆಲ್ಲಿ ಕಸ ಹೊಡಿಯೋಕ್ಕೆ ಸಾಧ್ಯ ಅಂತ ಹೇಳಿದ್ದು ಉಂಟು. ಜೊತೆಗೆ ಇವತ್ತಿನ ಪ್ರಸ್ತುತ ವಿದ್ಯಮಾನದಲ್ಲಿ ಜಾತಿ ಗಣಿತದೊಂದು ಗೊಂದಲದ ಗೂಡಾಗ್ಬಿಟ್ಟಿದೆ. ಒಂದಷ್ಟು ಆ ಸಮೀಕ್ಷೆಗಳು ನಡೆದ ಸಂದರ್ಭದಲ್ಲಿ ಯಾರು ಸಮೀಕ್ಷೆಗೆ ಒಳಪಟ್ಟರು ಅವರು ಕೆಲವರೆಲ್ಲ ತಮ್ಮ ಉಪಜಾತಿಗಳ ಹೆಸರನ್ನು ಇಟ್ಕೊಂಡ್ಬಿಟ್ಟು ಕೆಲವರು ವೀರಶೈವ ಅಂತ ಪದ ಸೇರಿಸ್ಬಿಟ್ರು, ಕೆಲವರು ಲಿಂಗಾಯತ ಅಂತ ಸೇರಿಸ್ಬಿಟ್ರು, ಇನ್ನು ಕೆಲವರು ಬರೀ ಲಿಂಗಾಯತ ಅಂತ ಸೇರಿಸ್ಕೊಂಡು ಸಮೀಕ್ಷೆಗಳಾದದ್ರಿಂದ ಇವತ್ತು ಒಟ್ಟಾರೆಯಾದಂಥ ಒಂದಷ್ಟು ಗೊಂದಲದ ಗೂಡಾಗಿ ನಮ್ಮ ಸಂಘಟನೆಗಳು ಮತ್ತು ನಮ್ಮ ಸಮಾಜದ ಏಳಿಗೆಗೆ ಮಾರಕ ಆಗುವಂಥ ರೀತಿಯಲ್ಲಿದೆ ಅನ್ನುವ ಅಭಿಪ್ರಾಯ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಾ ಇದೆ. ಇದನ್ನು ಹೇಗೆ ಸರಿಪಡಿಸೋದಕ್ಕೆ ಸಾಧ್ಯ? ಮೊದಲನೇದು, ನಾವು ಲಿಂಗಾಯತ ಧರ್ಮೀಯರಾಗಿ ಹೇಳೋದಾದರೆ ಜಾತಿಯ ಮನೋಭಾವನೆಗಳನ್ನೇ ನಾವು ಕಿತ್ತು ಹಾಕಬೇಕಾಗುತ್ತೆ ನಮ್ಮ ಮನಸ್ಸಿನಿಂದ. ಯಾಕೆ ಇದನ್ನು ಸ್ಪಷ್ಟವಾಗಿ ಹೇಳ್ತೇವೆ ಅಂದರೆ, ಆ ಕಾಲದಲ್ಲೇ ಬಸವಣ್ಣವ್ರು ಹೇಳಿದರು, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿತವಂಗೆ ಅಂತ ಹೇಳಿದರು. ಅವತ್ತು ಅವರೇನಾದರೂ ಜಾತಿಯ ಭೇದವನ್ನು ಮಾಡ್ತಾ ಬಂದಿದ್ದರೆ ಅನುಭವ ಮಂಟಪ ನಿರ್ಮಾಣ ಆಗ್ತಿರಲಿಲ್ಲ. ಏನು 770 ಜನ ಅಮರಗಣಗಳು ಅಂತ ಹೇಳ್ತೀವಲ್ಲ, ಅವರೆಲ್ಲ ಕಲ್ಯಾಣಕ್ಕೆ ಬರಲಿಕ್ಕೆ ಆಗ್ತಿರಲಿಲ್ಲ. 33 ಜನ ತಳ ಸಮುದಾಯದ ಮಹಿಳೆಯರು ವಚನಗಳನ್ನು ರಚನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರಿಗೆ ಜಾತಿ ಮುಖ್ಯ ಆಗಿರಲಿಲ್ಲ, ನೀತಿ ಮುಖ್ಯ ಆಗಿತ್ತು, ಮನುಷ್ಯತ್ವ ಮುಖ್ಯ ಆಗಿತ್ತು. ಆದರೆ ಇವತ್ತು ಆ ಜಾತಿನೇ ಮುಖ್ಯ ಆಗಿ ಮನುಷ್ಯತ್ವ ಮರೆಯಾಗ್ತಾ ಇದೆ. ಎಲ್ಲರಿಗೂ ನೀವು ಕಾಯಕ ಶ್ರದ್ಧೆಯನ್ನು ಬೆಳೆಸಿದರೆ, ದಾಸೋಹ ಪ್ರಜ್ಞೆಯನ್ನು ಮೂಡಿಸಿದರೆ, ಅವ್ರಿಗಲ್ಲಿ ವಿಚಾರ ಶಕ್ತಿಯನ್ನು ಬೆಳೆಸಿದರೆ ಇವತ್ತಿಗೂ ಕೂಡ ಜಾತಿಯ ಗಣತಿ ಮಾಡೋ ಅಗತ್ಯ ಬೀಳಲಿಲ್ಲ. ಆದರೆ ನಾವೆಲ್ಲರಿಗೂ ಸಮಾನ ಅವಕಾಶಗಳನ್ನು ಇವತ್ತು ನೀಡ್ತಾ ಇಲ್ಲ. ಕೆಲವು ವರ್ಗದವ್ರಿಗೆ ಶಿಕ್ಷಣವೇ ಇಲ್ಲ. ಹೌದು, ಅವರು ಮತ್ತೊಬ್ಬರು ಅಡಿಯಾಳಾಗಿ ದುಡಿಯೋ ಅಂಥ ವಾತಾವರಣ ಇದೆ. ಅವ್ರು ಹೊಟ್ಟೆ ತುಂಬ ಊಟ ಮಾಡೋವಂಥ ಅವಕಾಶಗಳಿಲ್ಲ. ಅವ್ರು ಎಷ್ಟೇ ದುಡಿದ್ರೂ ಕೂಡ ಹೊಟ್ಟೆಗೆ ಹಿಟ್ಟು ಸಿಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಸಮಾಜದಲ್ಲಿ ಏರುಪೇರುಗಳಿದಾವೆ. ಒಬ್ಬ ಬಡವ, ಇನ್ನೊಬ್ಬ ಶ್ರೀಮಂತ, ಒಬ್ಬ ಮುಂದುವರಿದವ, ಮತ್ತೊಬ್ಬ ಹಿಂದುವರಿದವ. ಈ ನೆಲೆಯಲ್ಲಿ ಇವತ್ತು ಈ ಜನಗಣತಿ ಅಗತ್ಯ, ಜಾತಿಯ ಗಣತಿ ಅಗತ್ಯ ಖಂಡಿತ ಇದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅಂಥವ್ರನ್ನ ಗುರುತಿಸಿ ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋವಂಥದ್ದು ಅದು ಪ್ರಜಾಪ್ರಭುತ್ವದ ಒಂದು ತಳಹದಿಯೇ, ನ್ಯಾಯನೇ. ಆದರೆ ಇವತ್ತೇನಾಗ್ತಾ ಇದೆ ಅಂತಂದರೆ, ಜನಸಂಖ್ಯೆ ಆಧಾರದ ಮೇಲೆ ರಾಜಕೀಯ ಭದ್ರತೆಯನ್ನು ಮಾಡಿಕೊಳ್ಳುವಂಥ ವಾತಾವರಣ ನಡೀತಾ ಇರೋದು. ಈಗ ಇತ್ತೀಚೆಗೆ ಏನು ಆ ಜನಗಣತಿ ಹಿನ್ನೆಲೆಯಲ್ಲೇ ಸಾಕಷ್ಟು ವಾದ ವಿವಾದಗಳು ನಡೆದು, ಮೊನ್ನೆ 17ನೇ ತಾರೀಕು ಸರ್ಕಾರ ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಮತ್ತೆ ಅದನ್ನು ಮುಂದುವರಿದೆ. ಆವಾಗ ಲೀಕ್ ಆದಂಥ ಕೆಲವು ಅಂಶಗಳನ್ನು ನಾವು ಗಮನಿಸಿದಾಗ ಕೆಲವು ಜನಾಂಗ ಜಾಸ್ತಿ ಆಗಿದೆ, ಕೆಲವು ಜನಾಂಗ ಕಡಿಮೆ ಆಗಿದೆ. ಉದಾಹರಣೆಗೆ ನಿಮ್ಗೆ ಹೇಳೋದಾದರೆ ಲಿಂಗಾಯತರ ಸಂಖ್ಯೆ ಇಡೀ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಆದರೆ ಅಲ್ಲಿ ಚೆದರಿ ಹೋದಂಗೆ ಕಾಣುತ್ತೆ. ಚೆದರಿ ಹೋದರೂ ಕೂಡ ಅಷ್ಟಿಲ್ಲ. ಉದಾಹರಣೆಗೆ ಲಿಂಗಾಯತರಲ್ಲಿ ಸಾಧು ವರ್ಗ ಅಂತ ಜನಾಂಗ ಅಂತ ಒಂದಿದೆ, ನೊಣಬ್ರು ಅಂತ ಇದೆ, ಪಂಚಮ ಶಾಲೆಯರು ಅಂತ ಇದೆ, ಪಣಿಜಿಗರು ಅಂತ ಇದೆ, ಇನ್ನು ಹೀಗೆ ಬೇರೆ ಬೇರೆ ವಿಭಿನ್ನ ಇದೆ. ನೀವು ಸಾಧುರದೇ ಪ್ರತ್ಯೇಕ ನೀವು ಮಾಡೋಕ್ಕೆ ಹೋದರೆ ನಮ್ಮ ಹೆಚ್ಚು ಕಡಿಮೆ 1 ಕೋಟಿ ಜನ ಸಿಗ್ತಾರೆ ನೋಡಿ. ಆದರೆ ಅಲ್ಲಿ ಬರೀ 60,000 ಜನನ ಏನೋ ತೋರಿಸಿದ್ದಾರೆ. ಇದು ವೈಜ್ಞಾನಿಕ ಸಮೀಕ್ಷೆ ಆಗಿಲ್ಲ ಅನ್ನೋವಂಥದ್ದು ಬಹುತೇಕರ ಅಭಿಪ್ರಾಯ. ಆ ನೆಲೆಯಲ್ಲಿ ವೈಜ್ಞಾನಿಕ ಸಮೀಕ್ಷೆಯನ್ನು ಮಾಡಿ ಯಾವ್ಯಾವ ಜನಾಂಗ ಎಷ್ಟಿದೆ, ಅದರಲ್ಲಿ ಅವರ ಆರ್ಥಿಕ ಸ್ಥಿತಿ ಹೇಗಿದೆ, ಇವುಗಳನ್ನೆಲ್ಲ ಪರಿಗಣಿಸಿ ಯಾರು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೋ ಅವರಿಗೆ ಸೌಲಭ್ಯಗಳು ಸಿಗೋ ಹಾಗೆ ಈ ಜನಗಣತಿ ನಡೀಬೇಕು ಅನ್ನೋಂಥದ್ದು ನಮ್ಮ ಆಶಯ. ಆದರೆ ಎಲ್ಲೋ ಒಂದು ಕಡೆ ಮುಖಂಡರಿರ್ಬೋದು, ರಾಜಕೀಯ ಧುರೀಣರಿರ್ಬೋದು, ಮಠಾಧೀಶರಿರ್ಬೋದು, ಶಿಕ್ಷಕರಿರ್ಬೋದು, ಭಾಷಣಗಳಲ್ಲಿ ಮತ್ತು ಉಪದೇಶಗಳಲ್ಲಿ ನಾವು ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳನ್ನು ಪಾಲಿಸಲೇಬೇಕು,
ಸುಖಿ ಸಮಾಜ ಕಟ್ಟಬೇಕು ಅಂತ ಹೇಳ್ತೇವೆ. ಆದರೆ ಅವರ ನಿಜ ಅರ್ಥದ ಆದರ್ಶಗಳನ್ನು ಪಾಲಿಸುವಲ್ಲಿ ಎಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ಕೆಲವು ರೀತಿಯ ನ್ಯೂನ್ಯತೆಗಳು ಅಥವಾ ಆಚರಣೆ ಅನುಷ್ಠಾನಕ್ಕೆ ತರುವಲ್ಲಾಗ್ತಕ್ಕಂಥ ಎಡವಟ್ಟುಗಳು ಅಥವಾ ಕಾರ್ಯವೈಖರಿಯಲ್ಲಿ ಸರಿಯಾದಂಥ ಮೇಲ್ವಿಚಾರಣೆ ಇಲ್ಲದೆ ಸೋಲುಗಳಾಗಿ ಈ ರೀತಿಯ ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಹಾಗಾದರೆ ಇಂತಹ ದಿಗ್ಗಜರ ಮತ್ತು ದಾರ್ಶನಿಕರ ಚಿಂತನೆಗಳನ್ನು ನಾವು ಹೇಗೆ ಅಳವಡಿಸ್ಕೊಳ್ಬೇಕು? ಇಲ್ಲಿ ದೋಷ ಆಗಿರುವಂಥದ್ದು ಎರಡು ಕಡೆಯಿಂದ. ಒಂದು ರಾಜಕಾರಣಿಗಳಿಂದ, ಮತ್ತೊಂದು ವಿವಿಧ ಧರ್ಮದ ಧರ್ಮಾಧಿಕಾರಿಗಳಿಂದ. ರಾಜಕಾರಣಿಗಳು ಎಲ್ಲ ತತ್ವಗಳನ್ನು ಗಾಳಿಗೆ ತೂರ್ತಾ ಹೊರಟರು. ಧರ್ಮಾಧಿಕಾರಿಗಳು ತಮ್ಮ ಧರ್ಮದ ಹೆಗ್ಗಳಿಕೆಯನ್ನು ಹೇಳ್ಕೊಳ್ಳೋ ಹಿನ್ನೆಲೆಯಲ್ಲಿ ರಾಜಕಾರಣಿಗಳಿಗೆ ಸಾಮೀಲಾದರು. ಅದರ ಪರಿಣಾಮ ಏನಾಯಿತು ಅಂತಂದರೆ ತತ್ವಗಳೆಲ್ಲ ಮರೆಯಾಗಿಬಿಟ್ಟು. ಹಾಗಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಸರ್ವಜ್ಞನ ಒಂದು ವಚನವನ್ನು ನೆನಪಿಸ್ಕೊಳ್ತೀವಿ. ಸರ್ವಜ್ಞ ಭಾಳ ಚೆನ್ನಾಗಿ ಹೇಳ್ತಾರೆ, ಹೇಡಿಂಗೆ ಹಿರಿತನವು, ಮೂಢಂಗೆ ಗುರುತನವು, ನಾಡ ನೀಚಂಗೆ ದೊರೆತನವು ದೊರೆತರೆ ನಾಡಿಂಗೆ ಕೇಡು ತಪ್ಪದು ಸರ್ವಜ್ಞ. ಎಷ್ಟು ಅದ್ಭುತವಾಗಿ ಆ ಕಾಲದಲ್ಲಿ ಸರ್ವಜ್ಞ ಹೇಳಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಅವರು ಮುಖ್ಯವಾಗಿ ಅಲ್ಲಿ ಹೇಳೋವಂಥದ್ದು ಒಂದು ಮನೆ, ಮಠ, ಸಮಾಜ. ಮನೆಯ ಜವಾಬ್ದಾರಿಯನ್ನು ಹೊತ್ತಂಥ ವ್ಯಕ್ತಿ ಧೀರೋದಾತ್ತನಾಗಿರಬೇಕು. ಎಂಥ ಸಂದರ್ಭಗಳು ಬಂದರೂ ಕೂಡ ಅವನ ತಲೆ ಮೇಲೆ ಕೈ ಹೊತ್ತು ಕೂತು ಕೂರುವಂಥವನಾಗಬಾರ್ದು. ಏನೇ ಬಂದರೂ ಧೈರ್ಯದಿಂದ ಎದುರಿಸಿ ಆ ಮನೆಯನ್ನು ನಿಭಾಯಿಸ್ತೇನೆ ಅನ್ನುವಂಥ ವಿವೇಕ ಅವನಿಗೆ ಇರಬೇಕು. ಅಂಥವನ ಮನೆ ಯಜಮಾನ ಆದರೆ ಚಿಂತೆ ಇಲ್ಲ. ಆದರೆ ಅವನು ಹೇಡಿ ಆಗಿಬಿಟ್ರೆ ಆ ಮನೆತನವನ್ನು ಯಾರು ಉದ್ಧಾರ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿನೇ ಕೆಲವು ಮನೆಗಳಲ್ಲಿ ಅಣ್ಣನಿಗೆ ಬಿಟ್ಟು ತಮ್ಮನಿಗೆ ಅಧಿಕಾರ ಕೊಡ್ತಾರೆ. ಹೌದು. ಯಾಕೆ ಅಂದರೆ ತಮ್ಮ ಎಲ್ಲವುದನ್ನು ನಿಭಾಯಿಸಿದಂಥ ತಾಕತ್ತು ಅವನಿಗಿದೆ ಅನ್ನೋ ಕಾರಣಕ್ಕೆ. ಇನ್ನು ಎರಡನೇ ಹಂತ ಮಠ. ಮನೆಗಿಂತ ದೊಡ್ಡದು ಮಠ. ಮಠದ ಜವಾಬ್ದಾರಿ ಹೊತ್ತಂಥವನು ಗುರು. ಆ ಗುರು ಆದಂಥವನು ಮೂಢ ಆಗಿದ್ದರೆ ಅಲ್ಲಿನೂ ಯಶಸ್ಸು. ಆವಾಗ ಆತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಮೂಢನಾಗದೆ ವಿವೇಕಿ ಆಗಿರಬೇಕು, ಸಾಮಾಜಿಕ ಕಳಕಳಿ ಉಳ್ಳವನಾಗಿರಬೇಕು, ತ್ಯಾಗಿ ಆಗಿರಬೇಕು, ಮತ್ತು ಭೋಗಿ ಆಗಿರಬಾರ್ದು. ಅವನು ತ್ಯಾಗಿ ಆಗದೆ ಭೋಗಿ ಆಗಿದ್ದರೆ, ಹೇಡಿ ಆಗಿದ್ದರೆ, ಮೂಢ ಆಗಿದ್ದರೆ ಅವನು ಹೇಗೆ ಒಂದು ಮಠದ ಭಕ್ತರನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ಸರ್ವಜ್ಞ ಅವತ್ತು ಪ್ರಶ್ನೆ ಮಾಡಿದ್ದು. ಮೂರನೇದು ನಾಡ ನೀಚಂಗೆ ದೊರೆತನವು ದೊರೆತರೆ ಅಂತ ಹೇಳ್ತಾರೆ. ಅಂದರೆ ಈ ನಾಡಿನ ಜವಾಬ್ದಾರಿ ಹೊತ್ತಂಥವ್ರು, ಅದು ಮನೆ ಮಠಕ್ಕಿಂತ ದೊಡ್ಡದು. ಅವರು ಮೂರ್ಖರಾಗಿದ್ದರೆ, ನೀಚರಾಗಿದ್ದರೆ ಹೇಗೆ ಅವರು ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಹಾಗೆ ಇವತ್ತು ಬಹುತೇಕ ಆ ಮೂರ್ಖರು, ನೀಚರೇ ಆಳುವಂಥ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಪವಾದ ಇರ್ಬೋದಿಲ್ಲ ಅಂತ ನಾವು ಹೇಳಲ್ಲ, ಒಳ್ಳೆಯವರು ಇದ್ದಾರೆ. ಆದರೆ ಒಳ್ಳೆಯವ್ರಿಗಿಂತ ಇಂಥ ಜನನೇ ಹೆಚ್ಚಾಗಿರೋದ್ರಿಂದ ಬಾಯಲ್ಲಿ ಬಸವಣ್ಣ ಅಂತ ಹೇಳ್ತಾರೆ, ಬದುಕಿನಲ್ಲಿ ಕೊಂಡಿ ಮಂಚಣ್ಣನ ಕೆಲಸ ಮಾಡ್ತಾ ಇರ್ತಾರೆ. ಬಾಯಲ್ಲಿ ಗಾಂಧಿ ಅಂತ ಹೇಳ್ತಾರೆ, ಬದುಕಿನಲ್ಲಿ ಗೋಡ್ಸೆ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿನೇ ಸಾಮಾಜಿಕ ಏರುಪೇರುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ, ಮೌಲ್ಯಗಳು ಕುಸಿತಾ ಇದ್ದಾವೆ. ಇವು ಮತ್ತೆ ಸರಿಯಾಗಬೇಕು ಅಂತಂದರೆ ತಳಹಂತದಿಂದ ಸರಿಯಾಗಬೇಕು ಅಂತ ನಾವು ಬಯಸೋವಂಥದ್ದು. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು, ನಮ್ಮ ಮಠಗಳು ಆ ಕೆಲಸ ಮಾಡಬೇಕು, ಸಮಾಜದಲ್ಲಿ ಆ ಕೆಲಸ ನಡೀಬೇಕು. ಹಾಗೆ ನಡೆದಾಗ ಮಾತ್ರ ಮತ್ತೆ ಏನು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅಂತ ಹೇಳ್ತೇವಲ್ಲ, ಅವರ ತತ್ವಗಳನ್ನು ನಾವು ಯಥಾರೀತಿಯಾಗಿ ಪರಿಪಾಲನೆ ಮಾಡಲಿಕ್ಕೆ ಸಾಧ್ಯ ಆದೀತು. ಈಗ ಇಷ್ಟೆಲ್ಲ ಅವ್ಯವಸ್ಥೆಗಳ ಮಧ್ಯದಲ್ಲಿ ನಮ್ಮನ್ನು ಆಳುವವರು ಅಥವಾ ನಮ್ಮನ್ನು ನಿಭಾಯಿಸುವಂಥವರಿಗೆ ಒಂದಷ್ಟು ನಾವು ಬೆಂಬಲವಾಗಿ ನಿಂತು ಅವರನ್ನು ಸರಿದಾರಿಗೆ ತಗೊಂಡು ಸಮಾಜ ಕಟ್ಟಬೇಕು ಅಂತ ಚಿಂತನೆ ಆಗಬೇಕಾಗಿತ್ತು. ಆದರೆ ಈ ಹೊತ್ತಿನ ಅನೇಕ ಮಠಾಧೀಶ್ವರರು ತಾವೇ ಒಂದು ಗುಂಪನ್ನು ಕಟ್ಕೊಂಡು ಬೇರೆ ಯಾವುದೋ ಒಂದು ಪೀಠಗಳನ್ನು ಮತ್ತೊಂದನ್ನು ನಮ್ಮ ಹಿಡಿತದಲ್ಲಿಟ್ಕೊಂಡು ಅದನ್ನು ಬೇರೆ ರೀತಿಯಲ್ಲಿ ನಾನು ಸಂಘಟನೆ ಮಾಡ್ತೇನೆ, ಯಾರದೋ ಪರವಾಗಿ ಒಲವನ್ನು ತೋರಿಸ್ತೇನೆ, ಶಕ್ತಿ ಪ್ರದರ್ಶನ ಮಾಡ್ತೇನೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಮನಸ್ಸಿನಾಗ ಯಾರೋ ಒಬ್ಬರು ಇದ್ದಾರೆ ಅಥವಾ ಹಲವರು ಇರ್ಬೋದು. ಆದರೆ ನಾವು ಬಯಸುವಂಥದ್ದು ಒಬ್ಬ ಗುರು ಮಾರ್ಗದರ್ಶಕನಾಗಿರಬೇಕೆ ಹೊರತಾಗಿ ಅವನೇ ಅಧಿಕಾರದಲ್ಲಿ ಹೋಗಿ ಕೂರುವಂಥ ಸ್ಥಿತಿ ಇರಬಾರ್ದು. ಆಮೇಲೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂತಂದರೆ ಅವನು ರಾಜಕಾರಣಿನೇ ಆಗಿರಲಿ ಅಥವಾ ದೊಡ್ಡ ಅಧಿಕಾರಿನೇ ಆಗಿರಲಿ, ನೇರವಾಗಿ ಅವನು ತಿದ್ದೋವಂಥ ಕೆಲಸ ಮಾಡಬೇಕೆ ಹೊರತಾಗಿ ಅವನ ಪರವಾಗಿ ವಾದ ಮಾಡೋವಂಥದ್ದು ಐತಲ್ಲ, ಅದು ಸಲ್ಲದು.
ಇವತ್ತು ಏನಾಗ್ತಾ ಇದೆ ಅಂತಂದರೆ ಅವನಿಂದ ಏನೋ ಲಾಭ ಪಡ್ಕೊಂಡಿರ್ತಾರೆ, ಅವನ ಮರ್ಜಿಗೆ ಒಳಗಾಗ್ತಾರೆ. ಹಾಗಾಗಿ ಅವನಿಗೇನಾದರೂ ಧಕ್ಕೆ ಬಂದರೆ ನಾನು ಅವನ ಹಿಂದೆ ನಿಂತು ಬಿಡಬೇಕು ಅಂತ. ಆದರೆ ತಮ್ಮ ವ್ಯಕ್ತಿತ್ವ ಎಷ್ಟು ಕುಸ್ತು ಹೋಗುತ್ತೆ ಅಂತ ಅವ್ರು ಆಲೋಚನೆ ಮಾಡೋದಿಲ್ಲ. ಮನುಷ್ಯ ತನ್ನ ವ್ಯಕ್ತಿತ್ವದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಅವನು ಬದ್ಧತೆಯನ್ನು ಉಳಿಸ್ಕೊಳ್ತಾನೆ. ಇಲ್ಲ ಅಂತಂದರೆ ಯಾರ್ಯಾರ್ದೋ ಪರವಾಗಿ ಹೋಗಿ ಸಾರ್ವಜನಿಕರು ನೀವು ಪೀಠ ಬಿಟ್ಟು ಹೊರ ಬರ್ರಿ, ಅದು ಬರ್ರಿ, ಇದು ಬರ್ರಿ ಅಂತ ಹೇಳಲಿಕ್ಕೆ ಕಾರಣ ಆಗುತ್ತೆ. ಅಂದರೆ ಇಂದಿನ ಕಾಲದಲ್ಲಿ ಗುರುಪೀಠಗಳು ಈ ರಾಜಪೀಠಗಳನ್ನು ಅಥವಾ ರಾಜಮನೆತನಗಳನ್ನು ಒಂದು ನಿಯಂತ್ರಣದಲ್ಲಿಟ್ಟು ಮೌಲ್ಯಗಳನ್ನು ತುಂಬಿ ರಾಜಸತ್ತೆಯನ್ನು ಉಳಿಸ್ಕೊಂಡು ಸುಖಿ ಸಮಾಜವನ್ನು ಕಟ್ಟೋದಕ್ಕೆ ಏನೆಲ್ಲ ಸಾಧ್ಯ ಅಷ್ಟನ್ನು ನೀಡುವಂಥ ಸುಪ್ರೀಂ ಕೋರ್ಟ್ ಆಗಿದ್ದು. ಆ ಹೊತ್ತಿನ ಆ ರಾಜ ಪರಂಪರೆ, ಪ್ರಜಾಸತ್ತೆ ಅಥವಾ 12ನೇ ಶತಮಾನಕ್ಕೆ ಬಂದಾಗ ಇದ್ದಂತಹ ಆ ಸಾಮರಸ್ಯದ ಬದುಕು, ಇಷ್ಟೆಲ್ಲ ಕಾನೂನುಗಳ ಮಧ್ಯದಲ್ಲಿ ಇವತ್ತು ಒಂದು ರೀತಿಯಾದಂಥ ಅಲ್ಲೋಲ ಕಲ್ಲೋಲದ ಪರಿಸ್ಥಿತಿಗೆ ಯಾವ ರೀತಿಯ ಮನಸ್ಥಿತಿಗಳು ಕಾರಣ? ಮನಸ್ಥಿತಿಗಳು ಯಾವುದು ಕಾರಣ ಅಂತ ಖಚಿತವಾಗಿ ಹೇಳುವಂಥದ್ದು ತುಂಬ ಕಷ್ಟ. ಯಾಕೆ ಅಂತಂದರೆ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲೇ ಇರೋವಂಥವ್ರಾಗಲಿ, ರಾಜಕೀಯ ಕ್ಷೇತ್ರದಲ್ಲೇ ಇರೋವಂಥವ್ರಾಗಲಿ ನೈತಿಕ ನೆಲೆಗಟ್ಟು ಕುಸ್ತು ಹೋಗಿರೋವಂಥವ್ರು ಭಾಳ ಜನ ಇದ್ದಾರೆ. ಎಲ್ಲಿವರೆಗೂ ಮನುಷ್ಯ ತನ್ನ ನೈತಿಕ ನೆಲೆಗಟ್ಟನ್ನು ಭದ್ರಪಡಿಸ್ಕೊಳ್ತಾನೋ ಅಲ್ಲಿವರೆಗೂ ಅವನು ಇನ್ನೊಬ್ಬರನ್ನ ಜಾಗೃತಗೊಳಿಸ್ತಾ ಹೋಗ್ತಾನೆ, ತಾನು ಜಾಗೃತನಾಗ್ತಾನೆ. ನೈತಿಕ ನೆಲೆಗಟ್ಟು ಕುಸಿತು ಅಂತಂದರೆ ಅವನು ಸತ್ತು ಹೋದಂಗೆ, ಬದುಕಿಯೂ ಸತ್ತ ಹಾಗೆ. ಹಾಗಾಗಿ ನಾವು ಇತ್ತೀಚೆಗೆ ಒಂದು ಅಪರೂಪದ ಪಾದಯಾತ್ರೆ ಮಾಡಿದ್ವಿ, ನಿಮಗೆ ಸರ್ವೋದಯ ಯಾತ್ರೆ, ನಮ್ಮ ನಡೆ ಸರ್ವೋದಯದೆಡೆಗೆ ಅಂತ. ಅಲ್ಲಿ ನಾವು ಪ್ರಧಾನವಾಗಿ ಇಟ್ಕೊಂಡಿದ್ದು 5 ಅಂಶಗಳನ್ನು. ಒಂದು ಪರಿಸರ, ಎರಡನೇದು ಕೃಷಿ, ಮೂರನೇದು ಶಿಕ್ಷಣ, ನಾಲ್ಕನೇದು ಆರೋಗ್ಯ, ಐದನೇದು ಆಡಳಿತ. ಈ 5 ಕ್ಷೇತ್ರಗಳಲ್ಲಿ ಸುಧಾರಣೆ ಆದರೆ ಸಾಮಾಜಿಕ ಸುಧಾರಣೆ ಸುಲಭ ಆಗುತ್ತೆ. ಈ 5 ಕ್ಷೇತ್ರಗಳಲ್ಲಿ ಏನಾದರೂ ಅಲ್ಲೋಲ ಕಲ್ಲೋಲ ಆಯಿತು ಅಂದರೆ, ಕೇಡಾಯಿತು ಅಂತಂದರೆ ಸಮಾಜವನ್ನು ಮತ್ತೆ ನೀವು ಸರಿದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ. ಆ ನೆಲೆಯಲ್ಲೇ ನಾವು ಆ 5 ಕ್ಷೇತ್ರಗಳನ್ನ ಪ್ರಧಾನವಾಗಿ ಆಯ್ಕೆ ಮಾಡಿಕೊಂಡು ಜನರನ್ನ ಮೊದಲು ನೋಡಪ್ಪ, ಪರಿಸರ ಅಂತ ಅಂದ್ಕೊಂಡೆ ನಮ್ಮ ನೆಲ, ಜಲ, ವಾಯು ಇವುಗಳ ಶುದ್ಧಿಯನ್ನು ಕಾಪಾಡುವಂಥದ್ದು. ಕೊನೆ ಪಕ್ಷ ಒಂದಿಷ್ಟು ಗಿಡ ಮರಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಕಾಡುಗಳನ್ನು ಕಡಿದೇ ಇರುವಂಥದ್ದು, ಗುಡ್ಡ ಬೆಟ್ಟಗಳ ಯಥಾಸ್ಥಿತಿಯನ್ನು ಉಳಿಸ್ಕೊಳ್ಳುವಂಥದ್ದು, ನಮ್ಮ ಜಲ ಸಂರಕ್ಷಣೆ ಮಾಡುವಂಥದ್ದು, ಇವೆಲ್ಲವೂ ಪರಿಸರಕ್ಕೆ ಸಂಬಂಧಪಟ್ಟಂಥವು. ಇವುಗಳ ಜವಾಬ್ದಾರಿನೂ ಕೂಡ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ಇನ್ನು ಎರಡನೇದು ಈ ಕೃಷಿ ಅಂದ ತಕ್ಷಣ ಇವತ್ತು ಹೆಚ್ಚು ಆದಾಯವನ್ನು ತರುವಂಥ ಬೆಳೆ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಕರ್ನಾಟಕದ ಅಥವಾ ದೇಶದ ಯಾವುದೇ ಕಡೆ ಹೋದರೂ ಕೂಡ ಅಡಿಕೆ ಜಾಸ್ತಿ ಆಗ್ತಾಯಿದೆ. ಹೌದು, ಅಡಿಕೆ ಆಹಾರದ ಕೃಷಿ ಅಲ್ಲ. ಇವತ್ತು ಮನುಷ್ಯನಿಗೆ ಏನು ಬೇಕು? ಒಂದು ಅನ್ನ ಬೇಕು, ಮುದ್ದೆ ಬೇಕು, ರೊಟ್ಟಿ ಬೇಕು. ಆದರೆ ಈ ಅಡಿಕೆ ಬೆಳೆಯೋದ್ರಿಂದ ಅನ್ನ, ಮುದ್ದೆ, ರೊಟ್ಟಿ ಸಿಗಲ್ಲ, ಬದಲಾಗಿ ಹಣ ಸಿಗ್ಬೋದು. ಹಾಗಾಗಿ ಸಾವಯವ ಕೃಷಿಯಿಂದ ನಮಗೆ ಬೇಕಾದಂಥ ಆಹಾರದ ಪದಾರ್ಥಗಳನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಬೆಳ್ಕೊಳ್ರಿ ಅಂತ ಜನರನ್ನ ಜಾಗೃತಗೊಳಿಸೋವಂಥದ್ದು. ಆಮೇಲೆ ಈಗೇನಾಗಿದೆ, ಯಾವುದೇ ಬೆಳೆ ಬೆಳೆದ್ರೂ ಕೂಡ ಈ ಕಳೆನಾಶಕಗಳನ್ನು ಸಿಂಪಡಿಸೋವಂಥದ್ದು ಒಂದು ಪದ್ಧತಿ ಆಗಿಬಿಟ್ಟಿದೆ. ಕೂಲರ್ ಸಿಗಲ್ಲ, ಅವ್ರು ಸಿಗಲ್ಲ, ಇವ್ರು ಸಿಗಲ್ಲ, ಸುಲಭವಾಗಿದ್ದು ಆಗುತ್ತೆ ಅಂತ. ಅದ್ರ ಜೊತೆಗೆ ಕ್ರಿಮಿಕೀಟಗಳು ಹೆಚ್ಚಾಗ್ತಾಯಿದ್ದವು, ರೋಗಗಳು ಹೆಚ್ಚು ಬರ್ತಾಯಿದ್ದಾವೆ ಬೆಳೆಗೆ. ಮತ್ತು ಆ ರೋಗಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ವಿಷಯುಕ್ತ ವಸ್ತುಗಳನ್ನು ಸಿಂಪಡಿಸೋವಂಥದ್ದು. ಅದು ಔಷಧಿ ಅಲ್ಲ ನಮ್ಮ ದೃಷ್ಟಿಯಲ್ಲಿ. ಔಷಧಿ ಯಾವಾಗಲೂ ಕೂಡ ಆರೋಗ್ಯಪೂರ್ಣವಾಗಿರುವಂಥದ್ದು. ಆದರೆ ಇದು ಆರೋಗ್ಯವನ್ನು ಕೆಡಿಸೋವಂಥದ್ದನ್ನು ಅದಕ್ಕೆ ಬಳಸ್ತೇವೆ. ಅದರ ಪರಿಣಾಮ ಏನಾಗ್ತೈತಿ ಅಂತಂದರೆ ನಮ್ಮ ನೆಲ, ಜಲ, ವಾಯು ಅಷ್ಟೇ ಕಲುಷಿತ ಆಗ್ತಾಯಿಲ್ಲ, ನಮ್ಮ ಆರೋಗ್ಯನೂ ಕೆಡ್ತಾ ಇದೆ. ಪಂಜಾಬ್ನಲ್ಲಿ ಒಂದು ಸಮೀಕ್ಷೆ ಮಾಡಿದ್ದಾರೆ. ಅಲ್ಲಿ ಬಹುತೇಕ ತಾಯಂದರೆ ಎದೆ ಹಾಲು ವಿಷ ಆಗಿದೆ. ಬಸವಣ್ಣವರು ಹೇಳಿದರು, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಆವತ್ತಿದನ್ನು ಯೋಚನೆ ಮಾಡಿದ್ರೆ ಹೇಗೋ ಗೊತ್ತಿಲ್ಲ. ಆದರೆ ಇವತ್ತು ಆ ತಾಯಂದ್ರೆ ಎದೆ ಹಾಲಿನಲ್ಲಿ ವಿಷ ಯಾಕೆ ಬಂತು? ಆ ವಿಷ ಬರಲಿಕ್ಕೆ ಕಾರಣ ಅಲ್ಲಿ ಅನೇಕ ರೀತಿಯ ಬೆಳೆಗಳಿಗೆ ಈ ಔಷಧಿಯನ್ನು ಮತ್ತು ಕಳೆನಾಶಕಗಳನ್ನು ಸಿಂಪಡಿಸುವಂಥದ್ದು.
ಆ ವಿಷ ಸಹಜವಾಗಿ ಆಹಾರದ ಮೂಲಕ ಅವರ ಆರೋಗ್ಯವನ್ನು ಸೇರಿಕೊಳ್ತು. ಅದು ನಾಳೆ ಮಕ್ಕಳನ್ನ ಉಳ್ಸೋಕ್ಕೆ ಹೇಗೆ ಸಾಧ್ಯ? ತಾಯಿ ಎದೆ ಹಾಲೇ ವಿಷ ಆಗಿಬಿಟ್ರೆ. ಹಾಗಾಗಿ ನಮ್ಮ ಜನರಿಗೆ ನಾವು ಮತ್ತೆ ಮತ್ತೆ ಹೇಳ್ತಾ ಇರೋವಂಥದ್ದು, ಕೊನೆ ಪಕ್ಷ 1 ಅಥವಾ 2 ಎಕರೆ ಭೂಮಿಯಲ್ಲಾದರೂ ನಮಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಸಾವಯವ ರೀತಿಯಲ್ಲಿ ನಮ್ಮ ದನಗಳ ಕೊಟ್ಟಿಗೆ ಗೊಬ್ಬರ ಬಳಸೋವಂಥದ್ದು, ಬೇವಿನ ಹಿಂಡಿ ಹಾಕುವಂಥದ್ದು, ಅದಕ್ಕೆ ಯಾವುದೋ ಬೇರೆ ರೀತಿಯ ಔಷಧಿಗಳನ್ನು ಸಿಂಪಡಣೆ ಮಾಡಬಾರ್ದು. ಅದರಿಂದ ಕೃಷಿಯಿಂದ ನಮ್ಮ ಆರೋಗ್ಯವನ್ನು ಖುಷಿಯಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಪರಿಸರ ಶುದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆ ಈ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳೋವಂಥದ್ದು. ನೆಕ್ಸ್ಟು ಆರೋಗ್ಯ ಇವೆರಡನ್ನೂ ಅವಲಂಬಿಸಿದೆ. ಆರೋಗ್ಯವೇ ಭಾಗ್ಯ ಅಂತೀವಿ, ಆದರೆ ನಾವು ಆರೋಗ್ಯಪೂರ್ಣವಾದಂಥ ಆಹಾರವನ್ನು ಇವತ್ತು ಊಟ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾವೆಲ್ಲ ಉಣ್ತಾ ಇರೋದು ಒಂದು ಅರ್ಥದಲ್ಲಿ ವಿಷ, ಹೌದು, ಕಸ. ಅದರ ಅರಿವು ನಮಗೆಲ್ಲ ಭಾಳ ರುಚಿಯಾಗಿತ್ತು ಅಂತ ಹೇಳ್ತೀವಿ. ರುಚಿ ಬೇರೆ, ಆರೋಗ್ಯವನ್ನು ಸುಧಾರಣೆ ಮಾಡೋದು ಬೇರೆ. ಹಾಗಾಗಿ ಆಹಾರದ ಹಿನ್ನೆಲೆಯಲ್ಲೇ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳುವಂಥದ್ದು. ಇನ್ನು ಶಿಕ್ಷಣ, ಇವತ್ತಂತೂ ಕಾನ್ವೆಂಟ್ ಸಂಸ್ಕೃತಿ ಜಾಸ್ತಿ ಆಗಿಬಿಟ್ಟಿದೆ. ಎಂಥ ಬಡವ್ರ ಮಕ್ಕಳು ಕೂಡ ಆ ಊರಿನಲ್ಲಿರುವಂಥ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಸೇರಿಸ್ತಾ ಇಲ್ಲ. ಅಲ್ಲೆಲ್ಲೋ ಒಂದು ಕೋಳಿಗೂಡಿನಂಥ ಕಾನ್ವೆಂಟ್ ಇದೆ ಅಂತಂದರೆ ಹಣ ಕೊಟ್ಟು ಅಲ್ಲಿಗೆ ಮಕ್ಕಳು ಸೇರಿಸುವಂಥ ವಾತಾವರಣ, ಅವ್ರಿಗೆ ಯಾವ ಸಂಸ್ಕಾರವೂ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿಬಿಡ್ತಾ ಇದೆ. ಆ ನೆಲೆಯಲ್ಲಿ ಆ ಶಿಕ್ಷಣ ಕೊನೆ ಪಕ್ಷ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಆದ್ರೂ ಈ ಕನ್ನಡದಲ್ಲಿ ದೊರೀಬೇಕು ಅನ್ನೋದನ್ನು ಸಾರ್ವಜನಿಕರಿಗೂ ಹೇಳ್ತಾ ಇದ್ದೀವಿ, ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಕೊನೆಯದು ಆಡಳಿತ ಅಥವಾ ರಾಜಕಾರಣ. ಇಲ್ಲಿ ಸುಧಾರಣೆ ಆಗಬೇಕಾಗಿರೋದು ಬರೀ ರಾಜಕಾರಣಿಗಳು ಅಷ್ಟೇ ಅಲ್ಲ, ಮತದಾರರು. ಮತದಾರ ಸರಿಯಾದರೆ ನೇತಾರ ಸರಿ ಆಗ್ತಾನೆ. ಬಹುಶಃ ಮುಂದಿನ 3 ವರ್ಷಗಳಲ್ಲಿ ಚುನಾವಣೆ ಮತ್ತೆ ಬರುತ್ತೆ. ಅಷ್ಟರೊಳಗಾಗಿ ನಮ್ಮ ಮತದಾರರು ಎಷ್ಟು ಗಟ್ಟಿ ಆಗಬೇಕು ಅಂತಂದರೆ, ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಮ್ಮ ಮತವನ್ನು ಚಲಾಯಿಸ್ತೀವಿ. ಇದು ಮತ ಒಂದು ಸ್ವಾತಂತ್ರ್ಯ. ಇದು ಯಾರೋ ನಮ್ಮ ಮತನ ಕೊಳ್ಳಕ್ಕೆ ಬರ್ತೇವೆ ಅಂತಂದರೆ ಅವನಿಗೆ ಸರಿಯಾಗಿ ಶಿಕ್ಷೆಯನ್ನು ನೀಡುವಂಥ ವಾತಾವರಣ ಮತದಾರರಿಗೆ ಬರಬೇಕು. ತನ್ನ ಮತವನ್ನು ಅವನು ದಾನ ಮಾಡೋದು ಅಂತ ಅರ್ಥ, ಮತದಾನ ಅಂತ ಇದೆ. ಹಾಗೆ ಮಾಡಿದರೆ ಮಾತ್ರ ಒಂದು ಪರಿಶುದ್ಧ ಆಡಳಿತವನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪರಿಶುದ್ಧ ಆಡಳಿತ ಬಂತು ಅಂತಂದರೆ ಈ 5 ಕ್ಷೇತ್ರಗಳನ್ನು ಸುಧಾರಣೆ ಮಾಡಲಿಕ್ಕೆ ಆಗುತ್ತೆ. ಈ ನೆಲೆಯಲ್ಲಿ ನಾವು ಇವತ್ತು ಆ ಪಾದಯಾತ್ರೆ ಮಾಡೋದು, ಸಾರ್ವಜನಿಕವಾಗಿ ಜನರನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಆ ಹೊತ್ತಿನ 12ನೇ ಶತಮಾನದಲ್ಲಿ ವಸುದೈವ ಕುಟುಂಬಕಂ ಎನ್ನುವ ತತ್ವ ಇಟ್ಟುಕೊಂಡು ಇವನ ಆರವ ಅನ್ನೋದಕ್ಕೆ ಬದಲಾಗಿ ಇವನ ಅಮ್ಮವ ಎನ್ನುವ ತತ್ವದ ಆಧಾರದಲ್ಲಿ ಒಂದು ಸುಖಿ ಸಮಾಜವನ್ನು ಕಟ್ಟಿದಂಥ ಶರಣರ ಆಶಯಗಳು ಈ ಹೊತ್ತಿನ ವಿದ್ಯಾಭ್ಯಾಸ ಮತ್ತು ಸಾಮಾಜಿಕವಾದಂತಹ ಆಚರಣೆಗಳು ಮತ್ತು ನಮ್ಮ ಸಂಘಟನೆಗಳಲ್ಲಿ ಬರಬಹುದಾದಂಥ ಜಾಗೃತಿಯ ಕಾರಣಕ್ಕಾಗಿ ಮತ್ತೆ ಅಂಥದ್ದೊಂದು ಕಾಲವನ್ನು ಕಾಣುವಂಥ ಹಂಬಲ ಹೇಗಿರ್ಬೋದು? ಮನುಷ್ಯ ಯಾವಾಗಲೂ ಕನಸು ಕಟ್ತಾನೆ ಹೋಗಬೇಕು. ಓಕೆ, ಕನಸು ಕಾಣೋದು ಬೇರೆ, ಕಟ್ಟೋದು ಬೇರೆ. ಕಾಣೋದು ಅಂತಂದರೆ ನಾವು ರಾತ್ರಿ ನಿದ್ರೆ ಮಾಡ್ತಾ ಇದ್ದಾಗ ಅನೇಕ ರೀತಿಯ ಕನಸುಗಳು ನಮಗೆ ಗೊತ್ತಿಲ್ಲದೇ ಬೀಳ್ತಾವೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ನೆನಪಿರಲ್ಲ. ಆದರೆ ಯಾರು ಜಾಗೃತಾವಸ್ಥೆಯಲ್ಲಿ ಹೀಗೆ ಆಗಬೇಕು ಅಂತ ಕನಸನ್ನು ಕಟ್ತಾನೋ ಅವನು ಸಮಾಜವನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವತ್ತೇನು ನೀವು 12ನೇ ಶತಮಾನ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ರಲ್ಲ, ಅಲ್ಲಿ ಎಲ್ಲ ಶರಣೆಯರು ಕನಸುಗಳನ್ನು ಕಟ್ಟಿದಂಥವ್ರು. ಆ ಕಟ್ಟಿದಂಥ ಕನಸುಗಳನ್ನು ತಮ್ಮ ಅವಧಿಯಲ್ಲೇ ನನಸು ಮಾಡಿಕೊಂಡಂಥವ್ರು. ಹಾಗೆ ಇವತ್ತು ಕನಸು ಕಟ್ಟುವಂಥ ಕ್ರಿಯೆ ಅದು ಮನೆಯಿಂದ ಮಠದವರೆಗೆ, ಮಠದಿಂದ ಸಮಾಜದವರೆಗೆ ಎಲ್ಲ ವರ್ಗದ ಜನರಲ್ಲಿ ಬಂತು ಅಂತಂದರೆ ಮತ್ತೆ ಆ ಕಾಲವನ್ನು ನಾವು ಕಾಣಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಇದುವರೆಗೂ ಈ ಸಮಾಜದ ಆಗು ಹೋಗುಗಳು, ಇಂದಿನ ಸ್ಥಿತಿಗತಿಗಳು, ಆಗಬೇಕಾಗಿರುವಂತಹ ಸಂಕಲ್ಪಗಳ ಕುರಿತಾಗಿ ಮನಬಿಚ್ಚಿ ಸಂದೇಶಾಮೃತದ ರೂಪದಲ್ಲಿ ನಮಗೆ ದಯಪಾಲಿಸಿದ್ದೀರಿ. ನಿಮ್ಮನ್ನು ನೋಡ್ತಾ ಇದ್ದರೆ ಅಥವಾ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದರೆ ಒಂದು ಗ್ರಂಥಾಲಯದ ಡಿಜಿಟಲ್ ಗ್ರಂಥಾಲಯಕ್ಕೆ ಹೋಗಂತ ಆಗುತ್ತೆ. ಎಲ್ಲಿ ಕೈ ಇಟ್ಟರು ಅಥವಾ ಎಲ್ಲಿ ಕೀ ಇಟ್ಟರು ಒಂದಷ್ಟು ಮಾಹಿತಿಗಳು ಸಿಗುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಮಠ ಪರಂಪರೆಗೆ ಹೊಸದಾದಂತಹ ವೈಚಾರಿಕ ನೆಲೆಗಟ್ಟನ್ನು ಒದಗಿಸಿ ಗುರುಪೀಠ ಮತ್ತು ಶಿಷ್ಯರ ಪರಂಪರೆಯಲ್ಲಿ ಒಂದಷ್ಟು ಸುಧಾರಣೆಯನ್ನು ತರುವ ನಿಟ್ಟಿನಲ್ಲಿ ನೂರಾರು ಕಾರ್ಯಕ್ರಮಗಳ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಹೊರಟಿರುವ ನಿಮ್ಮ ಈ ಮಠದ ಪರಂಪರೆ ಮತ್ತು ನಿಮ್ಮ ಆಯುಷ್ಯ ಆರೋಗ್ಯಕ್ಕಾಗಿ ಎಲ್ಲ ಶಿಷ್ಯಕೋಟಿಯ ಪರವಾಗಿ ಮತ್ತು ಬಿಸಿ ಸುದ್ದಿ ವಾಹಿನಿಯ ಪರವಾಗಿ ನಾನು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು.
ಆರೋಗ್ಯ ಆಯುಷ್ಯ ಅನ್ನೋದಕ್ಕಿಂತ ಆಲೋಚನೆಗಳು ಚೆನ್ನಾಗಿದ್ದರೆ ಸಾಕು ಅಂತ ನಾವು ಬಯಸ್ತೀವಿ. ಧನ್ಯವಾದಗಳು. ಕೇಳಿದ್ರಲ್ಲ ಪ್ರೇಕ್ಷಕರೇ, ಇಷ್ಟು ಹೊತ್ತಿನವರೆಗೆ ಸುದೀರ್ಘ ಅವಧಿಯಲ್ಲಿ ಪೂಜ್ಯರು ದಣಿವರಿಯದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಒಂದಷ್ಟು ಮುಲಾಮು ಹಚ್ಚುವ ರೀತಿಯಲ್ಲಿ ಮತ್ತು ವಾಸಿ ಮಾಡಬಹುದಾದಂಥ ಸಲಹೆಗಳನ್ನು ನೀಡಿದ್ದಾರೆ. ಅವರೇ ಹೇಳಿದ ಹಾಗೆ ಮನೆಗೊಂದು ಮರ ಊರಿಗೊಂದು ವನ ಆಗಬೇಕು, ಕೃಷಿ ಸಾವಯವ ರೀತಿಯಲ್ಲಿರಬೇಕು, ಆರೋಗ್ಯ ನಮ್ಮ ಕೈಯಲ್ಲೇ ಇರಬೇಕು, ಆಡಳಿತ ಒಳ್ಳೆಯವರ ಕೈಯಲ್ಲಿದ್ದರೆ ಆ ಸಮಾಜ ಯಾವತ್ತೂ ಸಹ ಪ್ರಗತಿಯತ್ತ ಹೋಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರ ಯೋಚನೆಗಳು ಕಿರಿದರಿಂದ ಹಿಡಿದು ಹಿರಿದರವರೆಗೆ ಅಥವಾ ಕೆಳವರ್ಗದಿಂದ ಹಿಡಿದು ಮೇಲ್ವರ್ಗದವರೆಗೆ ಚಿಂತಿಸುವ ಎಲ್ಲ ಚಿಂತನಕಾರರ, ಸಮಾಜ ಸುಧಾರಕರ ಮಾತುಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಬಸವ ಜಯಂತಿಯ ಉತ್ಸವದ ಸಂದರ್ಭದಲ್ಲಿ ನಮ್ಮ ನಾಡಿನ ದಾರ್ಶನಿಕರನ್ನು, ವಿಮರ್ಶಕರನ್ನು, ತತ್ವಜ್ಞಾನಿಗಳನ್ನು, ಹಿರಿಯರನ್ನು, ದಾಸರ, ಶರಣರ ನುಡಿಮುತ್ತುಗಳನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ನಮ್ಮ ಮಕ್ಕಳನ್ನು ಆ ನಿಟ್ಟಿನಲ್ಲಿ ತಯಾರಿಗೊಳಿಸ್ತಾ ಒಂದು ಸುಸಂಸ್ಕೃತವಾದ ವಿದ್ಯೆಯನ್ನು ಮತ್ತು ಅವರಿಗೊಂದು ಬದುಕನ್ನು ಕಟ್ಟಿಕೊಡುವ ಕಾಯಕದಲ್ಲಿ ಗುರುಪೀಠಗಳು ಮತ್ತು ಆಡಳಿತ ವರ್ಗದವರು ಮತ್ತು ಸಮಾಜದ ಎಲ್ಲ ಹಿರಿಯರು ಪ್ರಯತ್ನ ಪಟ್ಟರೆ ಅದೊಂದು ಸುಖಿ ಸಾಮ್ರಾಜ್ಯವಾಗೋದಕ್ಕೆ ಖಂಡಿತ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಈ ಹೊತ್ತು ನಮ್ಮ ಮಾತುಗಳಿಗೆ, ನಮ್ಮ ಪ್ರಶ್ನೆಗಳಿಗೆ ಯಾವುದೇ ರೀತಿಯಾದಂತಹ ಮುಲಾಮು ಹಚ್ಚಬಹುದಾದಂಥ ಮತ್ತು ಸರಿದಾರಿಗೆ ಕೊಂಡೊಯ್ಯಬಹುದಾದಂಥ ಮಾತುಗಳನ್ನು ಪರಮಪೂಜ್ಯರು ದಯಪಾಲಿಸಿದ್ದಾರೆ. ಅಂತಹ ಪೂಜ್ಯರ ಮಾತುಗಳು ಮತ್ತೆ ಮತ್ತೆ ನಮ್ಮೆಲ್ಲರ ಕಿವಿಗೆ ಬೀಳಲಿ. ಈ ಮೂಲಕ ಬಿಸಿ ಸುದ್ದಿ ವಾಹಿನಿಯು ಈ ಬಸವ ಜಯಂತಿಯ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೆ.